ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ? ನಾನೇ ಬರಕ್ಕೆ ಹೇಳಿದ್ದು. ಅಮ್ಮ, ನೀನು ಇವ್ರನ್ನ ಇನ್ವೈಟ್ ಮಾಡಿದ್ಯಾ? ಹೌದಪ್ಪ, ನನ್ನ ಮನಸ್ಸಿಗೆ ಹತ್ರ ಆದವರನ್ನ ಕರೆಯೋಕ್ಕೆ ನನಗೆ ಅಧಿಕಾರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲಿದೆಯಮ್ಮ. ದುರ್ಗಾ, ಇವ್ರು ಬರೋದು ನಿನಗೆ ಗೊತ್ತೈತಾ? ಅದು ಇವರೇ ನಮ್ಮನ್ನ ಕರೆದಿದ್ದು, ಇನ್ವಿಟೇಷನ್ ಕೊಟ್ಟು. ಮತ್ತೆ ಯಾಕೆ ಇವ್ರ ಹೆಸರು ಗೆಸ್ಟ್ ಲಿಸ್ಟಲ್ಲಿಲ್ಲ? ಏಜೆ ಅದು ನಿನ್ನೆ ಕೇಳ್ತಾ ಇರೋದು, ಯಾಕಿಲ್ಲ? ಅದು ಮದುವೆ ಗಡಿಬಿಡಿನಲ್ಲಿ ಮರ್ತೋಯ್ತು ಏಜೆ. ನಿನ್ನ ಮರುವಿಂದ ಒಂದು ಫ್ಯಾಮಿಲಿ ಇಲ್ಲಿ ತನಕ ಬಂದು ಅವಮಾನ ಅನ್ಭವಿಸ್ಬೇಕಾ? ಇಸ್ ಇಟ್ ಫೇರ್? ನೋ ಏಜೆ. ಪಾಪ ಅವ್ರೊಬ್ರೇ ಸಾರಿ ಕೇಳ್ಬೇಕು ಸರ್. ಅವರಿಬ್ರು ತಪ್ಪು ಮಾಡಿದ್ದಾರೆ. ನಾವಿಲ್ಲಿ ಬಂದಾಗ ನಮ್ನ ಅವಮಾನ ಮಾಡಿದ್ರು ಇವ್ರ ಮುಂದೆ. ಹಾಗಾದ್ರೆ ಸಾರಿ ಕೇಳ್ಬೇಕಾಗಿರೋರು ಒಬ್ರಲ್ಲ, 3 ಜನ. ಡೂ ಇಟ್. ಸಾರಿ ಕೌಸಲ್ಯ. ಇಟ್ಸ್ ಓಕೆ. ನೀವು ಒಳಗೆ ಬನ್ನಿ. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀವಿ? ಪನ್ನೀರ್ ಚಿಮುಕ್ಸ್ತಾ ಇದೀವಿ. ಪನ್ನೀರ್ನ ಚುಮುಕ್ಸ್ಬೇಕಷ್ಟೇ, ಸ್ನಾನ ಮಾಡಿಸ್ಬಾರ್ದು. ಅದು ಸಾರಿ ಏಜೆ. ಬರೀ ನಿಮ್ಮ ಮನೆಯವ್ರಿಗೆ ಪನ್ನೀರ್ ಚಿಮುಕ್ಸ್ತಿದ್ದೀರಲ್ವಾ? ಬಂದಿರೋ ಗೆಸ್ಗೆ ಪನ್ನೀರ್ ಚಿಮ್ಸೋ ರೂಢಿ ಇಲ್ವಾ ನಿಮ್ಗೆ? ಅದು ಗೆಸ್ಟ್ ಲಿಸ್ಟಲ್ಲಿ ಇರಬೇಕಮ್ಮ. ಸರಿಯಾಗಿ ಕೇಳಿದೆ ಮಗಳೇ. ಅದು ಅಜ್ಜಿ ಪರ್ಫೆಕ್ಷನ್ ಸ್ಟೇಜಸ್ ಸೊಸೆ ಅಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಮಿನಿಮಮ್ ಒಂದು ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ಅಯ್ಯೋ, ನಾನು ತೋರಿಸ್ತೀನಿ. 1 2 3. ಹೀಗೆ ನೀವು ಮಾಡಿ. 1 2 3. ಓಕೆನಾ? ಇದು ಸ್ವಲ್ಪ ಜಾಸ್ತಿನೇ ಆಯ್ತು, ಪರವಾಗಿಲ್ಲ. ಅಜ್ಜಿ ಹೋಗೋಣ. ಲೀಲಾನ ಎಡವಟ್ಟು ದಡ್ಡಿ ಅಂತ ಅನ್ಕೊಂಡಿದ್ದೆ. ಅವಳು ಎಷ್ಟೆಲ್ಲ ವಿಷಯಗಳು ತಿಳ್ಕೊಂಡಿದ್ದಾಳೆ ಅಲ್ವಾ ಅಕ್ಕ? ನಂಗೆ ಗೊತ್ತಾಯ್ತು ನಾನು ಜೋಕರ್ ಮಾಡಿದ್ಲು ಅಂತ. ನಿನ್ಗೇನಾದ್ರು ಬೇರೆ ಕೆಲಸ ಇದೆಯಾ? ಇಲ್ಲ ಸರ್. ಮತ್ತೇನು ಮುಖ ನೋಡ್ತಾ ಇದೆಯಾ? ಔಟ್. ಓಕೆ ಸರ್.
ನಿನ್ನ ಕೋರಿಕೆ ಪ್ರಕಾರ ಇವತ್ತು ನನ್ನ ಮದುವೆ ನಡೀತಾ ಇದೆ ಅಂತ ಸಂತೋಷವಾಗಿದೆಯಾ ಅಂತ. ಆದರೆ ನನಗೆ ಖಂಡಿತವಾಗಲೂ ಖುಷಿ ಇಲ್ಲ. ನನ್ನ ಲೈಫಲ್ಲಿ ನಿನಗೆ ಬಿಟ್ಟು ಆ ಮುಖ್ಯವಾದ ಜಾಗ ಯಾರಿಗೂ ಕೊಡಬಾರ್ದು ಅಂತಿದ್ದೆ. ಆದರೆ ನೀನು ನನ್ನ ಬೇರೆ ದಾರಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದೆಯಾ. ಇಷ್ಟ ಇಲ್ಲದೆ ಇದ್ದರೂ ನಿನ್ನ ಆಸೆನ ಪೂರೈಸೋದಕ್ಕೆ ಆ ಹಾದಿಲಿ ಹೊರಟಿದ್ದೀನಿ. ಅದಿವತ್ತು ನೆರವೇರುತ್ತೆ ಕೂಡ. ನಂತರ ಇಷ್ಟು ವರ್ಷ ನಿನ್ನ ಪ್ರತಿ ಕೋರಿಕೆನೂ ನಿನ್ನ ಆಸೆ ಪ್ರಕಾರನೇ ನಡೆಸ್ಕೊಂಬಂದೆ. ಆದರೆ ಈ ಮದುವೆ ವಿಚಾರದಲ್ಲಿ ನಾನು ಎಷ್ಟು ನ್ಯಾಯ ಒದಗಿಸಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಡೂ ಮೈ ಬೆಸ್ಟ್ ವಾಟ್ ಎವರ್ ಐ ಕ್ಯಾನ್. ಇದನ್ನು ಮೀರಿ ನಿನಗೆಲ್ಲ ಬೇಜಾರಾಗಿದ್ದರೆ ಐ ಆಮ್ ಸಾರಿ ಅಂತ. ರಿಯಲಿ ಸಾರಿ. ಬನ್ನಿ ಬನ್ನಿ, ಇಲ್ಲೇ ಮದುವೆಗೆಲ್ಲ ಅರೇಂಜ್ ಮಾಡ್ತಾ ಇರೋದು. ಅಯ್ಯೋ ಅಯ್ಯೋ ಅಯ್ಯೋ, ಏನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರಪ್ಪ. ಆದಷ್ಟು ಬೇಗ ಏಜೆ ಅವರು ನಮ್ಮ ಲೀಲನ ಕೈ ಹಿಡಿದು ಬಿಟ್ರೆ ಆ ಅದೃಷ್ಟನೂ ನಮ್ಮ ಕೈ ಹಿಡಿಯುತ್ತೆ. ಈಗಲೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಹೊರಗಡೆ ನಿಮ್ಗಾದ ಮುಜುಗರಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಜ್ಜಿ, ನೀವ್ಯಾಕೆ ಸಾರಿ ಕೇಳ್ತೀರಾ? ಗೊತ್ತಿಲ್ಲದೆ ಆಗಿರೋ ತಪ್ಪು ತಾನೆ. ದುರ್ಗಕ್ಕ ಏನೋ ಮದುವೆ ಟೆನ್ಷನಲ್ಲಿ ಮರ್ತೋಗಿರ್ಬೋದು ಅಷ್ಟೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಲ್ಲಿ ಯಾರ್ದು ತಪ್ಪಿಲ್ಲ. ನೀವ್ಯಾಕೆ ಫೀಲ್ ಮಾಡ್ಕೋತೀರಾ? ಈಗ ನಾವು ಬಂದಾಯ್ತಲ್ಲ, ನಿಮಗೆ ಸಂತೋಷ ತಾನೆ? ನೀವು ಹೀಗೆಲ್ಲ ಮಾತಾಡಿದ್ರೆ ನಮಗೆ ಮನಸ್ಸಿಗೆ ಖಂಡಿತ ಬೇಜಾರಾಗುತ್ತೆ. ಒಟ್ಟಿನಲ್ಲಿ ನೀವು ಇದನ್ನೆಲ್ಲ ಮರೆತು ನಗ್ತಾ ನಗ್ತಾ ಇದ್ರೆ ನಮಗೂ ಸಂತೋಷ ಆಗುತ್ತೆ. ಎಂಥ ಒಳ್ಳೆ ಮನ್ಸಮ್ಮ ನಿಂದು. ಇಷ್ಟು ಚಿಕ್ಕ ವಯಸ್ಸಲ್ಲ ಎಷ್ಟು ದೊಡ್ಡ ಗುಣ. ಈ ಒಳ್ಳೆತನನ ಅನುಭವಿಸೋ ಭಾಗ್ಯ ಆ ದೇವ್ರು ನಮಗೆ ಕೊಡಲಿಲ್ಲ ಬಿಡು. ಆ ಅವಕಾಶನ ನಾನು ಕೊಡಿಸ್ಕೊಡ್ತೀನಿ. ಹಿರಿಯರು ಒಳ್ಳೆ ಮಾತುಗಳೇ ಹಾರೈಕೆ ಇದ್ದ ಹಾಗೆ ಮಗಳೇ. ಹಾರೈಕೆ ಜೊತೆಗೆ ಅದೃಷ್ಟನೂ ಬೇಕಲ್ವಾ? ಆಶೀರ್ವಾದ ತಗೋ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಭಿರಾಮ್ ಜೈಶಂಕರ್ ವೆಡ್ಸ್ ಶ್ವೇತಾ. ಈ ಬೋರ್ಡ್ ಮೇಲೆ ಯಾರ ಜೊತೆ ಬೇಕಿದ್ರು, ಯಾರ ಹೆಸರು ಬೇಕಿದ್ರು, ಯಾರು ಬೇಕಿದ್ರೂ ಬರಿಬೋದು. ಆದರೆ ಈ ಬೋರ್ಡ್ ಮೇಲೆ ಬರೆಯೋ ತಾಕತ್ತಿರೋದು ಆ ಬ್ರಹ್ಮನಿಗೆ ಮಾತ್ರ. ಈ ಏಜೆ ಲೈಫಲ್ಲಿ ಈ ದೇವೇ ಬ್ರಹ್ಮ. ನಾನು ಏನು ಗೀಚ್ತೀನೋ ಅದೇ ಅವನ ಹಣೆ ಬರಹ. ಅಭಿರಾಮ್ ಜೈಶಂಕರ್ ಮತ್ತು ಶ್ವೇತಾ. ಸೈವಾಗಿದೆ. ಅಭಿರಾಮ್ ಜೈಶಂಕರ್ ಮತ್ತು ಎಡವಟ್ರಾಣಿ ಲೀಲಾ. ವಾವ್, ಏನ್ ಜೋಡಿ. ನೀನೇ ಯಾವಾಗಲೂ ಹೇಳ್ತಿರ್ತೀಯಲ್ಲ, ಈ ಏಜ್ ಡಿಸೈಡ್ ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತ. ಅದು ನಿನ್ನ ತಪ್ಪು ಕಲ್ಪನೆ ಏಜೆ. ನಿನ್ನನ್ನು ಮೀರಿದ್ದೊಂದು ಶಕ್ತಿ ಇದೆ. ಆ ಶಕ್ತಿನೇ ಈ ದೇವ್. ನೀನು ಮನ್ಸು ಮಾಡಿದ್ದಕ್ಕೆ ಅಪ್ಪಪ್ಪ ಅಂತಂದ್ರೇನು? ಒಂದು 15 ದಿನ ಮಾತ್ರ ನನ್ನನ್ನು ಸಸ್ಪೆಂಡ್ ಮಾಡಿಸ್ದೆ. ನಾನು ಡಿಸೈಡ್ ಮಾಡಿದೆ ಅಂತಂದರೆ ನಿನ್ನನ್ನು ಲೈಫಿಂದಾನೆ ಸಸ್ಪೆಂಡ್ ಮಾಡಿಬಿಡ್ತೀನಿ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಸಾಧಾರಣವಾಗಿ ಹೀಗೆ ಆಶೀರ್ವಾದ ಮಾಡೋದಮ್ಮ. ನೀನೇನು ಟೆನ್ಷನ್ ಮಾಡ್ಕೋಬೇಡ,
ನಾನು ನಿನಗೆ ಈಗಲೇ ಮದುವೆ ಮಾಡಲ್ಲ. ನಿಮ್ಗಳ ಜೊತೆ ಮಾತಾಡ್ತಿದ್ರೆ ಮನಸ್ಸಿಗೆ ಅದೇನೋ ಒಂಥರ ಸಂತೋಷ ಆಗುತ್ತೆ. ಇದೇ ರೀತಿ ನೀವು ಮದುವೆ ಮನೇಲೂ ಓಡಾಡ್ಕೊಂಡು ಮದುವೆ ಕಳೆ ಹೆಚ್ಚಿಸ್ಬೇಕು. ಒಂದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಲಿ, ನೀವು ಬೇರೆಯವರಲ್ಲ, ನಮ್ಮನೆಯವರೇ. ನಿಮ್ಗೆ ಉಳ್ಕೊಳ್ಳೋಕ್ಕೆ ರೂಮಲ್ಲಿ ವ್ಯವಸ್ಥೆ ಮಾಡಿದೆ, ಬನ್ನಿ ಕರ್ಕೊಂಡು. ಸರಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಪವಿತ್ರ, ಬೋರ್ಡ್ ಚೆನ್ನಾಗಿತ್ತಲ್ಲ ಹಾಗಾಗಿ ನೋಡ್ತಿದ್ದೆ. ಅಷ್ಟಕ್ಕೆ ತಿನ್ನೋ ಥರ ನೋಡ್ತಾರಾ? ಸರಿ, ಅಲ್ಲಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕಾಯ್ತಿದ್ದಾರೆ, ಬನ್ನಿ. ಮಹಾರಾಣಿಯವ್ರ ಆದೇಶ ಮಾಡಿದ್ಮೇಲೆ ಪರದೆ ಇರೋದಕ್ಕಾಗತ್ತಾ? ಏನ್ರಿ ನೀವು ಹೆಗಲ ಮೇಲೆ ಕೈ ಇಟ್ಕೊಂಡು? ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ನೋಡ್ಲಿ ಬಿಡು. ಅಲ್ಲ, ಜನ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಅನ್ಕೊಳ್ತಾರೆ. ಸರಿ ಹೊರಡೋಣವಾ? ಎಕ್ಸ್ಕ್ಯೂಸ್ ಮೀ ಬ್ರೋ. ಏನ್ರಿ ಆಯ್ತು? ಅದು ಏನದು? ಏನಿಲ್ಲ ಪವಿತ್ರ, ಸ್ವಲ್ಪ ವರ್ಕ್ ಟೆನ್ಷನ್ ಅಷ್ಟೇ. ನಿಮ್ಗಿಲ್ಲೂ ಕೆಲ್ಸದ ಚಿಂತೆನಾ? ಸರಿ ಹೊರಡೋಣ ಬಾ. ಮೇಡಮ್ ಓಲ್ಡ್ ಆನ್ ಮೇಡಮ್, ನೀವು ನನಗೆ ಜ್ಯೂಸ್ ಕುಡಿಸ್ಲೇಬೇಕಂತ ಏನಾದರೂ ಇದ್ರೆ ನೀವೇ ನಿಮ್ಮ ಕೈಯಾರ ಒಂದು ಗ್ಲಾಸಿಗೆ ಜ್ಯೂಸ್ ಹಾಕಿ ನನ್ನ ಕೈಗೆ ತಂದು ಕೊಟ್ಬಿಡಿ, ನಾನೇ ಕುಡ್ಕೋತೀನಿ. ಇನ್ನೂ ಪ್ರೀತಿ ಜಾಸ್ತಿ ಇದ್ರೆ ನೀವೇ ನಿಮ್ಮ ಕೈಯಾರ ನಂಗೆ ಕುಡಿಸ್ಬಿಡಿ, ನಾನು ಬೇಡ ಅಣ್ಣಲ್ಲ. ಅದು ಬಿಟ್ಟು ನೀವು ಸ್ಪೀಡಾಗಿ ಬರೋದು, ನನಗೆ ಡಿಚ್ಚು ಹೊಡೆಯೋದು, ನಿಮ್ಮ ಜ್ಯೂಸ್ ಎಲ್ಲ ನನ್ನ ತಲೆ ಮೇಲೆ ಬೀಳೋದು, ಇದು ಒಂಥರ ಹೇಗಿರುತ್ತೆ ಗೊತ್ತಾ? 12 ವರ್ಷಕ್ಕೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಕ ಅಭಿಷೇಕ ನಡೆಯುತ್ತಲ್ವ, ಹಂಗಿರುತ್ತೆ. ವ್ಯತ್ಯಾಸ ಒಂದೇ, ಅವ್ರನ್ನ ನೋಡೋಕ್ಕಾಗುತ್ತೆ, ನನ್ನನ್ನು ನೋಡೋಕ್ಕಾಗಲ್ಲ. ರಿಸ್ಕ್ ಈಸ್ ಯುವರ್ಸ್. ಹಲೋ ಮಿಸ್ಟರ್ ನಾಜುಕಯ್ಯ, ಈಗ ನಾನು ಜ್ಯೂಸ್ ಚೆಲ್ಲದ್ನಾ? ಮುನ್ನೆಚ್ಚರಿಕೆ, ಅವಸರವೇ ಅಪಘಾತಕ್ಕೆ ಕಾರಣ, ನಿಧಾನವೇ ಪ್ರಧಾನ. ಏನ್ರಿ ಅವಾಗಿಂದ ನೋಡ್ತಾನೆ ಇದ್ದೀನಿ, ಕುಯ್ತಾನೆ ಇದ್ದೀರಾ? ಮೇಡಮ್, ಭಾರತ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ನಿಮಗೆ ಕೊಡುವ ಸಲಹೆ ಇಷ್ಟೇ, ದಯವಿಟ್ಟು ಐ ರಿಪೀಟ್, ದಯವಿಟ್ಟು ಇದನ್ನು ಕೊಯ್ಯೋದಂತ ಮಾತ್ರ ಹೇಳ್ಬೇಡಿ. ಮೇಡಮ್, ಒಂದು ದಾರಿಯಲ್ಲಿ 100 ಜನ ಓಡಾಡ್ತಾನೆ ಇರ್ತಾರೆ. ಆ ದಾರಿಯಲ್ಲಿ ನಾವು ನಮ್ಮ ದೃಷ್ಟಿಯನ್ನು ನೇರವಾಗಿ ಇಟ್ಕೋಬೇಕು. ಹೇಗೆ ಕುದುರೆಗೆ ಹಿಂಗೆ ಕಟ್ಟಿರ್ತಾರಲ್ಲ ಹಂಗೆ ನೇರವಾಗಿ. ಓಕೆ, ಇದು ನನ್ನ ರಿಕ್ವೆಸ್ಟ್ ಅಷ್ಟೇ. ಓಕೆ, accepted. ಓಕೆ, ಥ್ಯಾಂಕ್ ಯು ಅಮ್ಮ. ಅಯ್ಯ, ಸಾರಿ ಮೇಡಮ್. ದುರ್ಗಾ, ದುರ್ಗಾ. ಏನಜ್ಜಿ ದುರ್ಗಕ್ಕ ಹುಡುಕ್ತಿದ್ದೀರಾ? ಹ್ಞೂಮ್ಮ, ರಾಮ್ಗೆ ಎಂಗೇಜ್ಮೆಂಟ್ ಡ್ರೆಸ್ ರೆಡಿ ಮಾಡಿಟ್ಟಿದ್ದೆ, ಕೊಟ್ಬಿಡ್ಬೇಕಿತ್ತು, ಅದಕ್ಕೆ. ಅಯ್ಯೋ ಕೊಡಿ, ನಾನೇ ತಗೊಂಡೋಗಿ ಕೊಡ್ತೀನಿ. ಅಯ್ಯೋ ಬೇಡ ತಾಯಿ, ನಿನಗೆ ಯಾಕೆ ಶ್ರಮ? ಏನ್ ನಿಮ್ ರಾಮ್ ಡ್ರೆಸ್ 100 kg ಇದೆಯಾ? ಕೊಡಿ, ತಗೊಂಡೋಗಿ ಕೊಡ್ತೀನಿ. ಪರವಾಗಿಲ್ಲ ಬಿಡು. ಇವಾಗ ನೀವೇನು ಕೊಡ್ತಿರೋ ಇಲ್ವೋ? ಸರಿ ತಗೋ. ಅಜ್ಜಿ, ನಾ ಕೊಟ್ಟು ಬರ್ತೀನಿ. ಅಜ್ಜಿ ನನಗೆ ಕೊಟ್ಬಟ್ಟೆನ ನೀವ್ಯಾಕೆ ಕಿತ್ಕೊಂಡ್ರಿ? ಇದು ಏಜೆ ಬಟ್ಟೆ. ಏಕೆ, ನಾವ್ ಕೊಟ್ರೆ ತಗೊಳಲ್ವಾ? ಯಾಕೆ ಅಂದ್ರೆ ತಾವು ಕೊಡೋದು ಅವ್ರಿಗೆ ಇಷ್ಟ ಆಗಲ್ಲ. ದುರ್ಗಾ, ಅವಳು ಬೇರೆ ಯಾರು ಅಲ್ಲ, ನಮ್ಮನೆಯವಳೆ. ಕೊಡಿ ಕೊಡಿ, ಅಜ್ಜಿನೇ ಹೇಳಿದ್ರು, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ನೀನ್ ಕೊಟ್ರೆ ಯಾಕೆ, ಅವ್ರ ಡ್ರೆಸ್ ಹಾಕೊಳ್ಳಲ್ವಾ? ಹಾಗೆ ಇದ್ಬಿಡ್ತಾರಾ? ಕೊಡಿ ಕೊಡಿ, ನಾನು ಹೇಳ್ತಿದ್ದೀನಲ್ಲ. ಬೇಡ ಅಂತ ಹೇಳ್ತಿದ್ದೀನಲ್ಲ. ನೋಡಿ ಅಜ್ಜಿ, ಹೇಗ್ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ದಾರೆ ಅಂತ. ನೀವ್ ನೋಡಿದ್ರೆ ನಾವು ಮನೆಯವರು ಅಂತ ಹೇಳ್ತೀರಾ, ಖುಷಿಯಾಗಿ ಮದ್ವೆ ಕೆಲ್ಸದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿದ್ದೀರಾ. ಆದ್ರೆ ಇವರು ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿದೆ ಅಜ್ಜಿ. ದುರ್ಗಾ, ಬಟ್ಟನ ಅವಳ ಕೈ ಕೊಡು. ಅಜ್ಜಿ, ಕೊಡು ಅಂದೆ.
ಯು ಅಜ್ಜಿ. ನಿಮಗೆ ಹೆಲ್ಪ್ ಮಾಡಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಹಿಡ್ಕೋತೀರಾ ಪ್ಲೀಸ್? ಅಲ್ಲಿ ಸೈಡಿಗೆ ಇಟ್ಬಿಡಿ. ಥ್ಯಾಂಕ್ ಯು. ಚಿನ್ನದಂಥ ಹುಡುಗಿ, ಅವಳನ್ನು ಪಡೆಯೋ ಅದೃಷ್ಟ ನಮಗಿಲ್ಲ ಅಷ್ಟೆ. ಓ ಮೈ ಗಾಡ್, ಎಲ್ಲ ಎಷ್ಟು ಚೆನ್ನಾಗಿದೆ. ನನ್ನ ಮಗಳ ಮದುವೆ ಆದ ಸಾಕು ಅಂತಿದ್ದೆ. ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಏಜೆ ಆದಷ್ಟು ಬೇಗ ನನ್ನ ಮಗಳು ಕೊರಳಿಗೆ ತಾಳಿ ಕಟ್ಬಿಟ್ರೆ ಸಾಕಪ್ಪ ಅನಿಸ್ತಿದೆ. ಆ ಮಂತ್ರ ಹೇಳೋ ಪುರೋಹಿತರಿಗಿಂತ ಈ ತಂತ್ರ ಮಾಡೋ ದೇವಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ಎಲ್ಲ ಹೋದ ಅವನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಫೋನ್ ಮಾಡೋಣ ಅಂದರೆ ಈ ಫೋನು ಹೋಗ್ತಾ ಇಲ್ಲ. ಯಾಕೆ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನೀವು ಹೀಗೆ ಮಾಡಿರೋದು? ಅಲ್ಲ, ನಿಮ್ಮ ಹೊಟ್ಟೆ ತಣ್ಣಗಾಗ್ಲಿ ಅಂತ. ಓ ಪಾಪ, ನೇಮ್ ಅನೌನ್ಸ್ಮೆಂಟು ಎಂಗೇಜ್ಮೆಂಟಲ್ಲಿ ಆಗಿದ್ದ ಅರೇಂಜ್ಮೆಂಟ್ಸ್ ನೋಡಿ ಈ ಮದುವೆ ಮಂಟಪದಲ್ಲಿ ನಿಮ್ಮ ಮಗಳೇ ಮದುಮಗಳಾಗ್ತಾಳನ್ನೋ ಆಸೆ ಇಟ್ಕೊಂಡಿದ್ರೆ, ಆದ್ರೆ ಆಸೆಗೆ ಬೆಂಕಿ ಬಿತ್ತು. ನಿಮ್ಮ ಹೊಟ್ಟೆ ಒಳಗೆ ಸುಟ್ಟಾಗ್ತಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಬಾದಾಮಿ ಹಾಲು ಕುಡಿದು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳಿ. ಬೆಳ್ಳಿ ಗ್ಲಾಸ್ನೇ ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಇನ್ನು ಊಟು ತಟ್ಟೆನ ನೋಡಿದ್ರೆ ತಲೆ ಸುತ್ತ ಬಂದ್ಬಿಡುತ್ತೋ ಏನೋ. ಒಂದು ನಿಮಿಷ, ಗ್ಲಾಸ್ನ ವಾಪಸ್ ತಗೊಂಡು ಹೋಗಿ. ಬೆಳ್ಳಿ ಗ್ಲಾಸು, ಹುಷಾರು. ಕೆಲವ್ರು ಹಾಗೆ ಸರ್ಗಲ್ಲಿ ಮುಚ್ಚಿಟ್ಕೊಂಡ್ಬಿಡ್ತಾರೆ. ನಿಮ್ಗೆಲ್ಲ ಹೇಳಿದ್ದು, ನೀವು ಕುಡೀರಿ. ಹಾಲು ತುಂಬ ಚೆನ್ನಾಗಿತ್ತು, ಹೊಟ್ಟೆ ತಣ್ಣಗಾಯಿತು. ತಗೋಪ, ಹುಷಾರು, ಬೆಳ್ಳಿದು. ಅಮ್ಮ ಶಿಲಾ ಬಾಲಕಿಯರೇ, ನಮ್ಮ ಫೋಕಸ್ ಏನಿದ್ರು ಇದ್ರ ಮೇಲಲ್ಲ, ನಮ್ಮ ರೇಂಜೇ ಬೇರೆ. ಫೋಟೋಗ್ರಾಫರ್ ಫೋನ್ ಮಾಡ್ತಾ ಇದ್ದಾರೆ. ಅರ್ಜೆಂಟಾಗಿ ಇವ್ರು ಕಾಲ್ ಪಿಕ್ ಮಾಡಬೇಕು. ಇವ್ರು ಬೇರೆ ಬಾಗಿಲು ತೆಗೆದಿಲ್ಲ. ಏನ್ ಮಾಡೋದು? ಹಲೋ ಮೇಡಮ್, ಏನು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈಯೂ ಮಾಡಲ್ಲ. ಮೇನ್ ಡ್ಯಾನ್ಸರ್ ಅಂತ ಅಟ್ಟ ಹಚ್ಚಿ ಏಜೆ ಅಷ್ಟಶಾಸ್ತ್ರಲ್ಲಿ ಕುಣಿಸಿ ಇವಾಗ ದುಡ್ಡು ಕೊಡಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಾ? ನಿನ್ನ ಹತ್ರ ಮಾತಾಡೋ ನೆಸೆಸಿಟಿ ನನಗಿಲ್ಲ, ಅಷ್ಟು ಅರ್ಥ ಆಗಲ್ವಾ ನಿನಗೆ? ಯಾರು ಬಾಗ್ಲು ತರ್ತಾರೆ, ಬಂದು ತೆಗಿಯೋ ತನಕ ಕಾಯೋಷ್ಟು ಪೇಷನ್ಸು ಇಲ್ಲ. ಇಡಿಯಟ್ಸ್. ನನ್ನ ಎಂಗೇಜ್ಮೆಂಟ್ ಡ್ರೆಸ್ಸು ಇದನ್ನು ಯಾರಲ್ಲಿ ಇಟ್ಟಿದ್ದು?